ನಾಳೆ ಕಾಂಗ್ರೆಸ್ನ ಸಿಎಲ್ಪಿ ಸಭೆ ಇದೆ. ಈ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಘೋಷಣೆ ಆಗುತ್ತೆ. ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅಭ್ಯರ್ಥಿ ಅಂತ ಹೇಳಿ ಆಯ್ಕೆ ಆಗಲಿದೆ. ಹೀಗಾಗಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಒಟ್ಟಾರೆಯಾಗಿ ಪ್ರಮಾಣ ವಚನಕ್ಕೆ 2 ಸ್ಥಳಗಳನ್ನು ನಿಗದಿ ಮಾಡಲಾಗಿದೆ. ಒಂದು ಕಂಠೀರವ ಸ್ಟೇಡಿಯಂ, ಅದೇ ರೀತಿಯಾಗಿ ವಿಧಾನಸೌಧ ಮುಂಭಾಗದಲ್ಲಿದ್ದೇವೆ. ನೀವು ಈಗ ನೋಡಬಹುದು ದೃಶ್ಯಾವಳಿಗಳಲ್ಲಿ ಇದೇ ಸ್ಥಳದಲ್ಲಿ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಶಕುನವನ್ನ ಸಾಕಷ್ಟು ನಂಬ್ತಾರೆ. ಅದೇ ರೀತಿಯಾಗಿ ಪವರ್ ಸೆಂಟರ್ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಸಂದರ್ಭದಲ್ಲಿ ಇಲ್ಲಿಗ ಯಾಕಂತ ಹೇಳಿದ್ರೆ ಎಸ್ ಎಂ ಕೃಷ್ಣ, ಡಿ ಕೆ ಶಿವಕುಮಾರ್ ಅವರ ಗುರುವಾಗಿದ್ದ ಎಸ್ ಎಂ ಕೃಷ್ಣನ್ ಅವರು ಇದೇ ಸ್ಥಳದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದೇ ರೀತಿಯಾಗಿ ದೇವೇಗೌಡರು, ಕುಮಾರಸ್ವಾಮಿ ಸೇರಿ ಹಲವಾರು ನಾಯಕರು ಕೂಡ ಇದೇ ಸ್ಥಳದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಹೀಗಾಗಿ ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಹೀಗಾಗಿ ವಿಧಾನಸೌಧ ಮುಂಭಾಗದಲ್ಲಿ ಸಂಖ್ಯೆ ಕಡಿಮೆ. ಯಾಕಂತ ಹೇಳಿದ್ರೆ ಒಂದು ಹಬ್ಬ ಅಂತ ಹೇಳಿದ್ರೆ ಒಂದು 5,000 ಜನರನ್ನ ಸೇರಿಸಬಹುದು. ಹೀಗಾಗಿ ಚಿನ್ನಸ್ವಾಮಿ ದುರಂತವು ಕೂಡ ಇದೇ ಕಾರ್ಯಕ್ರಮ ಆಗುವಾಗ ಆಗಿತ್ತು. ಹೀಗಾಗಿ ಹೆಚ್ಚು ಜನಕ್ಕೆ ಅವಕಾಶ ಮಾಡಿಕೊಡೋದು ಕಷ್ಟ. ಹೀಗಾಗಿ 2 ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾವ ಸ್ಥಳ ಅನುಕೂಲ ಆಗುತ್ತೋ ಆ ಸ್ಥಳಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ತಯಾರಿಯ ಭಾಗವಾಗಿ ನೀವು ನೋಡಬಹುದು, ತಿಬ್ಬಾಡೇವಿ ಟೆಂಟ್ ಹೌಸ್ ಅವರು ಬಂದಿದ್ದಾರೆ. ಇಲ್ಲಿ ಒಂದಿಷ್ಟು ಸ್ಟ್ಯಾಂಡ್ಗಳನ್ನು ಹಾಕಬೇಕು, ಆ ಪ್ರಯತ್ನವನ್ನ ತಿಬ್ಬಾಡೇವಿ ಟೆಂಟ್ ಹೌಸ್ ಅವರು ಮಾಡ್ತಿದ್ದಾರೆ. ಈಗಾಗಲೇ ವೆಹಿಕಲ್ ಒಂದು ಇಲ್ಲಿ ಬಂದಿದೆ. ಆದರೆ ಇವರು ಕೂಡ ಗೊಂದಲ ಇದೆ. ಒಂದ್ಸಲ ಈ ಒಂದು ತಿಬ್ಬಾಡೇವಿ ಟೆಂಟ್ ಹೌಸ್ ಅವರು ಬಂದು ಇಲ್ಲಿ ಒಂದಿಷ್ಟು ಇರತಕ್ಕಂಥ ಒಂದು ಸ್ಟೇಜ್ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನ ತಂದು ಇಲ್ಲಿ ಲೋಡ್ ಮಾಡಿದ್ರು. ಇದೀಗ ಅನ್ಲೋಡ್ ಮಾಡುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅನ್ಲೋಡ್ ಮಾಡಲಾಗ್ತಾ ಇದೆ ಅಂತೇಳಿ. ಈಗ ತಯಾರಿ ಅಂತೂ ಬರದಿಂದ ಸಾಗ್ತಾ ಇದೆ. ಒಂದು ಕಡೆ ಕಂಠೀರವ ಸ್ಟೇಡಿಯಮಲ್ಲಿ ಕೂಡ, ಒಳಾಂಗಣ ಸ್ಟೇಡಿಯಮಲ್ಲಿ ಕೂಡ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಹೆಚ್ಚು ಜನರನ್ನು ಸೇರಿಸಿ ಈಗ ಕಾರ್ಯಕ್ರಮನ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲಿ ಮಾಡೋದಾದರೆ ಪವರ್ ಸೆಂಟರ್, ವಿಧಾನಸೌಧ ಮುಂಭಾಗ ಅಂತೇಳಿ ಒಂದಾಗುತ್ತೆ. 2 ಕೂಡ ಆಪ್ಷನ್ಗಳಿದೆ. ನೀವೀಗ ತಿಬ್ಬಾಡೇವಿ ಟೆಂಟ್ ಹೌಸ್ ಅವರು ಈಗ ವಿಧಾನಸೌಧ ಮುಂಭಾಗದಲ್ಲಿ ಟೆಂಟ್ಗಳನ್ನು ಇಳಿಸುವಂಥ ಕೆಲಸ, ಅದೇ ರೀತಿಯಾಗಿ ಲೋಡನ್ನು ಮಾಡುವಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಯಾರಿಗಳಾಗ್ತಾ ಇದೆ, ಎಲ್ಲ ರೀತಿಯ ಸಿದ್ಧಗಳು ಮಾಡ್ಕೊಳ್ಳಾಗ್ತಾ ಇದೆ. ಆದರೆ ಅಂತಿಮವಾಗಿ ಯಾಕಂತ ಹೇಳಿದ್ರೆ ಈಗ ನಾಳೆ CLP ಸಭೆ ಆಗುತ್ತೆ, ಸೋಮವಾರ ಪ್ರಮಾಣ ವಚನ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರಮಾಣ ವಚನಕ್ಕೆ ಯಾವ ಸ್ಥಳವನ್ನು ಫಿಕ್ಸ್ ಮಾಡ್ತಾರೆ ಅದು ಡಿ ಕೆ ಶಿವಕುಮಾರ್ ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ. ಯಾಕಂತ ಹೇಳಿದ್ರೆ ಅವರ ಆಯ್ಕೆ ಎಲ್ಲಿ ಬೇಕಾದರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವುದು. ಇಷ್ಟು ಜನ ಇಲ್ಲಿ ರಾಜಭವನದ ಒಳಗಡೆನೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಿದೆ. ಅದೇ ರೀತಿ ಕಂಠೀರವ ಸ್ಟೇಡಿಯಮಲ್ಲೂ ಕೂಡ ಮಾಡಬಹುದು. ಅದೇ ರೀತಿಯಾಗಿ ಈಗ ಇಲ್ಲಿ ಯಾಕಂತೇಳಿ ವಿಧಾನಸೌಧ ಮುಂಭಾಗಲೂ ಕೂಡ ಈ ಒಂದು ಪ್ರಮಾಣ ವಚನ ಮಾಡಬಹುದು. ಆದರೆ ಡಿ ಕೆ ಶಿವಕುಮಾರ್ ಯಾವ ಥರ ಯೋಚನೆ ಮಾಡ್ತಾರೆ ಅಂತ ನೋಡಬೇಕು. ಒಟ್ಟಾರೆಯಾಗಿ ತಯಾರಿಗಳನ್ನು ಕೂಡ, ಯಾಕಂತ ಹೇಳಿದ್ರೆ ಯಾವ ಪ್ರದೇಶ ಆಯ್ಕೆ ಮಾಡೋದು ಕೂಡ ಸಮಸ್ಯೆಗಳಾಗಬಾರ್ದು. ಅತಿ ಕಡಿಮೆ ಸಮಯದಲ್ಲಿ ತಯಾರಿ ಮಾಡೋದು ಕಷ್ಟ. ಹೀಗಾಗಿ ತಯಾರಿಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.